ಸ್ನೇಹಿತರೆ, ಹಾವು ನಮ್ಮ ಕಣ್ಣಿಗೆ ಕಾಣಿಸಿದ್ರೆ ಸಾಕು ನಾವು ಭಯಪಟ್ಟು ಅಲ್ಲಿಂದ ಓಡಿ ಹೋಗುತ್ತೇವೆ. ವಿಷ ಅದರ ನೈಜ ಗುಣ. ಹಾವು ಎಲ್ಲಿ ಕಚ್ಚಿಬಿಡುತ್ತದೋ ಎಂಬ ಭಯ ಮನಸ್ಸಿನಲ್ಲಿ ಹುಟ್ಟಿಕೊಳ್ಳುತ್ತದೆ. ಆದರೆ ಅದೇ ಹಾವನ್ನು ನಾವು ದೇವರಿಗೆ ಯಾಕೆ ಹೋಲಿಸುತ್ತೇವೆ? ಪೂಜೆ ಯಾಕೆ ಮಾಡುತ್ತೇವೆ? ಹೆಡೆ ಬಿಚ್ಚಿ ನಿಲ್ಲುವ ನಾಗೇಂದ್ರನಿಗೆ ಹಾಲಿನ ಅಭಿಷೇಕ ಯಾಕೆ ಮಾಡುತ್ತೇವೆ? ಯಾಕೆಂದರೆ ಹಾವುಗಳ ಜಾತಿಗೆಲ್ಲ ಒಬ್ಬನೇ ಕಿಂಗ್ ರೀತಿಯಲ್ಲಿ ನಿಂತಿದ್ದಾನೆ. ಅದಕ್ಕೋಸ್ಕರ ತಮ್ಮದೇ ಸರ್ಪಜಾತಿಯ ಪ್ರಮುಖ ಸ್ವಭಾವವಾದ ವಿಷವನ್ನು ಜೀರ್ಣಿಸಿಕೊಂಡು ಆ ಮಹಾವಿಷ್ಣುವಿಗೆ ನೆರಳಿನಂತೆ ನಿಂತಿರುವ ಆ ಒಂದು ಶಕ್ತಿ ಆದಿಶೇಷ. ಆದಿಶೇಷನದು ಸರ್ವೇ ಸಾಮಾನ್ಯವಾದ ಕಥೆಯಲ್ಲ. ಆದಿಶೇಷನು ಹುಟ್ಟಿದಾಗಿನಿಂದ ಆತನಿಗೆ ಆಗಿರುವ ಅವಮಾನಗಳನ್ನು ಸಹಿಸಿಕೊಂಡು ಬಂಧು ಬಳಗ ಎಂಬ ಬಂಧನವನ್ನು ಬಿಡಿಸಿಕೊಂಡು ಈ ಸೃಷ್ಟಿಯಲ್ಲೇ ಅತ್ಯಂತ ಕಠಿಣವಾದ ತಪಸ್ಸುಗಳನ್ನು ಮಾಡಿ ಕೊನೆಯದಾಗಿ ಆ ಪರಮಾತ್ಮನಾದ ಮಹಾವಿಷ್ಣುವನ್ನೇ ತನ್ನ ಮಡಿಲಿನಲ್ಲಿ ಮಲಗಿಸಿಕೊಂಡಿರುವ ಒಬ್ಬ ಅಸಾಧಾರಣ ಭಕ್ತನ ಪ್ರಯಾಣದ ಕತೆ ಇದು. ಈ ಭೂಮಂಡಲ ಸೃಷ್ಟಿಯಾದ ಆರಂಭದಲ್ಲಿ ಪ್ರಜಾಪತಿಯಾದ ಕಶ್ಯಪ ಮಹರ್ಷಿಗೆ ಇಬ್ಬರು ಹೆಂಡತಿಯರು, ಕದ್ರುವ ಮತ್ತೆ ವಿನತ. ಇವರಿಬ್ಬರು ಸ್ವಂತ ಅಕ್ಕ ತಂಗಿಯರೇ. ಆದರೆ ಈ ಅಕ್ಕ ತಂಗಿಯರ ಸ್ವಭಾವ ಮಾತ್ರ ಬೇರೆ ಬೇರೆ. ಒಬ್ಬರ ಸ್ವಭಾವ ಉತ್ತರ ದಿಕ್ಕಿನಂತಿದ್ದರೆ ಇನ್ನೊಬ್ಬರ ಸ್ವಭಾವ ದಕ್ಷಿಣ ದಿಕ್ಕು ಎನ್ನುವ ಹಾಗೆ ಇರುತ್ತಿತ್ತು. ಕದ್ರುವ ತನಗೆ 1000 ಜನ ಮಕ್ಕಳು ಬೇಕು ಎಂದು ಕಶ್ಯಪ ಮಹರ್ಷಿ ಬಳಿ ವರವನ್ನು ಕೇಳುತ್ತಾಳೆ. ಆಕೆಯ ಕೋರಿಕೆ ಮೇರೆಗೆ ಕಶ್ಯಪ ಮಹರ್ಷಿ ವರವನ್ನು ಕೊಡುತ್ತಾನೆ. ಅಂದರೆ 1000 ಮೊಟ್ಟೆಗಳಿಂದ ಹುಟ್ಟಿದವರೇ ಈ ಭೂಮಂಡಲದ ಮೇಲೆ ಇರುವ ಸರ್ಪಜಾತಿಗೆ ಸೇರಿದ ಹಾವುಗಳು. ಆ 1000 ಮೊಟ್ಟೆಗಳಲ್ಲಿ ಎಲ್ಲರಿಗಿಂತ ಮೊದಲು ಹುಟ್ಟಿದ ಜ್ಯೇಷ್ಠ ಪುತ್ರನೇ ಆದಿಶೇಷ. ನಂತರ ವಾಸುಕಿ, ಐರಾವತ, ತಕ್ಷಕ, ಕರ್ಕಾಟಕ ಈ ರೀತಿಯಾಗಿ 1000 ಜನ ಸೋದರರು ಹುಟ್ಟುತ್ತಾರೆ. ಆದರೆ ಆದಿಶೇಷನಿಗೆ ಹುಟ್ಟಿನಿಂದಲೇ ಒಂದು ವಿಶೇಷವಾದ ಸ್ವಭಾವವಿರುತ್ತದೆ. ತನ್ನ ಜೊತೆಯಲ್ಲಿ ಹುಟ್ಟಿದ ಸೋದರರಂತೂ ಯಾವಾಗಲೂ ವಿಷ ಸ್ವಭಾವ ಹಾಗೂ ಕುತಂತ್ರದಿಂದ ಬದುಕುತ್ತಿದ್ದರು. ಆದರೆ ಆದಿಶೇಷನು ಮಾತ್ರ ಧರ್ಮದ ದಾರಿಯನ್ನು ಬಿಟ್ಟು ಎಂದಿಗೂ ಅಧರ್ಮದ ದಾರಿಯ ಬಗ್ಗೆ ಕನಸಿನಲ್ಲೂ ಸಹ ಆಲೋಚನೆ ಮಾಡುವುದಿಲ್ಲ. ಅಷ್ಟು ಒಳ್ಳೆಯ ಸ್ವಭಾವವನ್ನು ಹೊಂದಿರುತ್ತಾನೆ. ತನ್ನ ಸೋದರರು ಮಾಡುವ ಕುತಂತ್ರದ ಕೆಲಸಗಳು ಆದಿಶೇಷನಿಗೆ ಇಷ್ಟವಾಗುತ್ತಿರಲಿಲ್ಲ. ಈ ಸಮಯದಲ್ಲೇ ನಡೆಯುತ್ತದೆ ಒಂದು ದೊಡ್ಡ ಘಟನೆ. ಈ ಘಟನೆಯಿಂದಲೇ ಸರ್ಪಕುಲದ ಭವಿಷ್ಯವೇ ಬದಲಾಗಿ ಹೋಗುತ್ತದೆ. ಕದ್ರುವ ಮತ್ತೆ ವಿನತ ಇಬ್ಬರು ಅಕ್ಕ ತಂಗಿಯರ ಮಧ್ಯೆ ಒಂದು ಪಂದ್ಯ ಶುರುವಾಗುತ್ತದೆ. ದೇವಲೋಕದ ಕುದುರೆಯಾದ ಉಚ್ಚೈಶ್ರವಾಸ್ ಕುದುರೆಯ ಬಾಲ ಯಾವ ಬಣ್ಣದ್ದಾಗಿರುತ್ತದೆ ಎನ್ನುವುದು ಇವರಿಬ್ಬರ ಮಧ್ಯೆ ಏರ್ಪಟ್ಟ ಪಂದ್ಯ. ಆ ದೇವಲೋಕದ ಕುದುರೆ ಬಿಳಿ ಬಣ್ಣದ್ದಾಗಿರುತ್ತದೆ. ಅದರ ಬಾಲವೂ ಸಹ ಬಿಳಿ ಬಣ್ಣದ್ದೇ ಆಗಿರುತ್ತದೆ. ವಿನತ ಸಹ ಅದನ್ನೇ ಹೇಳುತ್ತಾಳೆ, ಅದರ ಬಾಲ ಬಿಳಿ ಬಣ್ಣದ್ದು ಎಂದು. ಆದರೆ ಕದ್ರುವ ಹೇಳುತ್ತಾಳೆ, ಆ ಕುದುರೆಯ ಬಾಲ ಬಿಳಿಯಾಗಿಲ್ಲ, ಅದರ ಬಾಲ ಕಪ್ಪು ಬಣ್ಣದ್ದಾಗಿದೆ ಎಂದು ಕದ್ರುವ ವಾದ ಮಾಡುತ್ತಾಳೆ. ಈ ಪಂದ್ಯದಲ್ಲಿ ಸೋತವರು ಗೆದ್ದವರ ಬಳಿ ಜೀವನ ಪೂರ್ತಿ ದಾಸಿಯಾಗಿರಬೇಕು ಎನ್ನುವ ಕಾರಣಕ್ಕೆ ಈ ಪಂದ್ಯವನ್ನು ಹಾಕಿಕೊಳ್ಳುತ್ತಾರೆ. ಈ ಪಂದ್ಯದಲ್ಲಿ ಸೋಲುತ್ತೇನೆ ಎನ್ನುವ ಭಯ ಕದ್ರುವಳಿಗೆ ಇರುತ್ತದೆ. ಅದಕ್ಕೆ ತನ್ನ ಸರ್ಪಪುತ್ರರನ್ನೆಲ್ಲ ಕರೆದು ಹೇಳುತ್ತಾಳೆ, ನೀವು ಹೋಗಿ ಆ ಕುದುರೆಯ ಬಾಲಕ್ಕೆ ಸುತ್ತಿಕೊಂಡು ಅದರ ಬಾಲ ಕಪ್ಪು ಬಣ್ಣದಲ್ಲಿ ಕಾಣುವಂತೆ ಮಾಡಬೇಕು. ಯಾಕೆಂದರೆ ನಾನು ಈ ಪಂದ್ಯದಲ್ಲಿ ಗೆಲ್ಲಲೇಬೇಕು ಎಂದು ಹೇಳುತ್ತಾಳೆ. ಈ ವಿಷಯವನ್ನು ಕೇಳಿ ಆದಿಶೇಷನ ಮನಸ್ಸು ಒಡೆದು ಹೋಗುತ್ತದೆ. ಎತ್ತ ತಾಯಿಯೇ ಈ ರೀತಿಯಾಗಿ ಕಣ್ಣ ಮುಂದೆಯೇ ಮೋಸ ಮಾಡಿ ಅಂತ ಹೇಳುತ್ತಿದ್ದರೆ ಉಳಿದ ಸಹೋದರರು ಸಹ ತಾಯಿಯ ಮಾತಿಗೆ ಒಪ್ಪಿಕೊಳ್ಳುತ್ತಿದ್ದರು. ಆದರೆ ಆದಿಶೇಷನು ಮಾತ್ರ ಅವರ ಜೊತೆ ಸೇರಿ ಆ ಕೆಲಸವನ್ನು ಮಾಡುವುದಿಲ್ಲ. ಇದು ಅಧರ್ಮ. ಎತ್ತ ತಾಯಿಯಾಗಿ ನೀವು ಮಾಡುತ್ತಿರುವುದು ತಪ್ಪು ಎಂದು ಮನಸ್ಸಿನಲ್ಲೇ ಕೊರಗುತ್ತಾ ಸುಮ್ಮನಾಗುತ್ತಾನೆ. ಈ ರೀತಿ ಮಾಡುವುದರಿಂದ ನಮ್ಮ ಸರ್ಪಕುಲಕ್ಕೆ ವಿನಾಶವೇ ಗತಿ ಎಂದುಕೊಳ್ಳುತ್ತಾನೆ. ನಂತರ ಉಳಿದ ಸರ್ಪಗಳೆಲ್ಲ ಹೋಗಿ ಆ ಕುದುರೆಯ ಬಾಲವನ್ನು ಸುತ್ತಿಕೊಳ್ಳುತ್ತವೆ. ಇಲ್ಲಿ ವಿನತಾಗೆ ಮೋಸವಾಗುತ್ತದೆ. ಪಂದ್ಯವನ್ನು ಕದ್ರುವ ಗೆಲ್ಲುತ್ತಾಳೆ. ಕೊಟ್ಟ ಮಾತಿನಂತೆ ವಿನುತಾ ಕದ್ರುವಾಳಿಗೆ ದಾಸಿಯಾಗುತ್ತಾಳೆ. ಈ ಅನ್ಯಾಯವನ್ನು ನೋಡಿದ ಆದಿಶೇಷನ ರಕ್ತ ಕುದಿಯಲು ಶುರುವಾಗುತ್ತದೆ. ತನ್ನ ಕಣ್ಣ ಮುಂದೆಯೇ ನಡೆದ ಮೋಸವನ್ನು ಆತನಿಗೆ ಜೀರ್ಣಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದಿಶೇಷನಂತೆ ಕೆಲವು ಒಳ್ಳೆಯ ಸರ್ಪಗಳು ಸಹ ಈ ಕುತಂತ್ರದಲ್ಲಿ ಭಾಗಿಯಾಗಿರುವುದಿಲ್ಲ. ಅಂತಹ ಒಳ್ಳೆಯ ಸರ್ಪಗಳಿಗೆ ಹೆತ್ತ ತಾಯಿಯಾದ ಕದ್ರುವ ಶಾಪವನ್ನು ಕೊಡುತ್ತಾಳೆ. ಭವಿಷ್ಯದಲ್ಲಿ ಸರ್ಪಯಾಗದಲ್ಲಿ ಬಿದ್ದು ನೀವೆಲ್ಲರೂ ಸಾಯುತ್ತೀರಾ ಎಂದು ಶಾಪವನ್ನು ಕದ್ರುವ ಕೊಡುತ್ತಾಳೆ.
ಸ್ವಂತ ತಾಯಿಯೇ ಎತ್ತ ಮಕ್ಕಳಿಗೆ ಶಾಪವನ್ನು ಕೊಡುವುದನ್ನು ನೋಡಿ ಆದಿಶೇಷನಿಗೆ ಕುಟುಂಬದ ಮೇಲೆ, ಬಂಧು ಬಳಗದ ಮೇಲೆ ಪ್ರೀತಿ, ಆಸೆ, ನಂಬಿಕೆ, ವಿಶ್ವಾಸ ಎಲ್ಲವನ್ನು ಕಳೆದುಕೊಂಡು ತನ್ನ ಕುಲದಿಂದ ದೂರ ಹೋಗುತ್ತಾನೆ. ಕುಲವನ್ನು ಬಿಡುವುದು ಸುಲಭದ ಮಾತಲ್ಲ, ಆದರೆ ಧರ್ಮದ ರಕ್ಷಣೆಗಾಗಿ ಆತನು ಸರ್ಪಕುಲದಿಂದ ದೂರವಾಗುತ್ತಾನೆ. ತಂದೆ ತಾಯಿಯನ್ನು, ಜೊತೆಯಲ್ಲಿ ಹುಟ್ಟಿದ 999 ಸೋದರರನ್ನು ಬಿಟ್ಟು ಒಬ್ಬನೇ ಕಾಡಿಗೆ ಹೊರಟು ಹೋಗುತ್ತಾನೆ. ಆತನ ಉದ್ದೇಶ ಒಂದೇ, ನನ್ನ ದೇಹ ಹಾವಿನ ರೂಪವೇ ಆದರೂ ಸರಿ, ನನ್ನ ಆತ್ಮ ಪರಮಾತ್ಮನನ್ನು ಸೇರಬೇಕು ಎನ್ನುವುದು. ನನ್ನ ತಪಸ್ಸಿನಿಂದ ಈ ಶರೀರವನ್ನು ಪವಿತ್ರ ಮಾಡಿಕೊಳ್ಳಬೇಕು ಎಂದುಕೊಳ್ಳುತ್ತಾನೆ. ಆದಿಶೇಷನು ತಪಸ್ಸು ಮಾಡಲು ಆರಿಸಿಕೊಂಡ ಜಾಗಗಳು ಸಾಮಾನ್ಯ ಜಾಗಗಳಲ್ಲ. ಗಂಧಮದನ ಪರ್ವತ, ಬದ್ರಿಕಾ ಆಶ್ರಮ, ಗೋಕರ್ಣ ಕ್ಷೇತ್ರ, ಪುಷ್ಕರ ತೀರ್ಥ, ಈ 4 ಜಾಗಗಳಲ್ಲಿಯೂ ಒಂದೊಂದು ರೀತಿಯ ಕಠಿಣ ತಪಸ್ಸನ್ನು ಮಾಡುತ್ತಾನೆ. ಆತನ ತಪಸ್ಸು ಎಷ್ಟು ಕಠಿಣವಾದ ತಪಸ್ಸು ಎಂದರೆ, ಚಳಿಯಲ್ಲಿ ನಡುಗುತ್ತಾ, ಬಿಸಿಲಿಗೆ ದೇಹ ಸುಡುತ್ತಾ, ಬಿರುಗಾಳಿಗೆ ಸಿಕ್ಕಿ ನರಳುತ್ತಾ ಇದ್ದರೂ ಸಹ ಆತನು ತನ್ನ ಇಂದ್ರಿಯಗಳನ್ನು ಹತೋಟಿಗೆ ತೆಗೆದುಕೊಂಡು ಕಠಿಣವಾದ ತಪಸ್ಸನ್ನು ಮಾಡುತ್ತಾನೆ. ಆತನ ತಪಸ್ಸಿನ ಫಲಕ್ಕೆ ದೇಹದಲ್ಲಿದ್ದ ವಿಷವೆಲ್ಲ ಕರಗಿ ಅದು ಅಮೃತವಾಗಿ ಬದಲಾಗುತ್ತದೆ. ಆದಿಶೇಷನ ತಪಸ್ಸಿಗೆ ಪ್ರಕೃತಿಯೇ ವಿರೋಧವಾದರೂ ಸಹ ಆತನ ಆತ್ಮಬಲವು ವಜ್ರದಂತೆ ಗಟ್ಟಿಯಾಗುತ್ತದೆ. ಆತನ ತಪಸ್ಸಿಗೆ ಮೆಚ್ಚಿದ ಸೃಷ್ಟಿಕರ್ತ ಬ್ರಹ್ಮದೇವನು ಪ್ರತ್ಯಕ್ಷನಾಗುತ್ತಾನೆ. ಆದಿಶೇಷ, ನೀನು ಏನು ಮಾಡುತ್ತಿರುವೆ? ನಿನ್ನ ಸೋದರರೆಲ್ಲರೂ ವಿಲಾಸದ ಜೀವನವನ್ನು ಮಾಡುತ್ತಿದ್ದಾರೆ. ನೀನು ಯಾಕೆ ನಿನ್ನ ದೇಹವನ್ನು ದಂಡಿಸಿಕೊಳ್ಳುತ್ತಿರುವೆ? ನಿನ್ನ ಕೋರಿಕೆಯಾದರೂ ಏನು ಎಂದು ಬ್ರಹ್ಮದೇವನು ಆದಿಶೇಷನನ್ನು ಕೇಳುತ್ತಾನೆ. ಆದಿಶೇಷನು ಯಾವುದೇ ಸ್ವರ್ಗ ಸುಖವನ್ನು ಕೇಳುವುದಿಲ್ಲ. ಪಿತಾಮಹ, ನನ್ನ ಸೋದರರು ಮೂರ್ಖರು. ಅವರ ಸ್ವಾರ್ಥದಿಂದ ಒಬ್ಬರನ್ನೊಬ್ಬರು ನಾಶ ಮಾಡಿಕೊಳ್ಳುತ್ತಿದ್ದಾರೆ. ನಾನು ಅವರ ಜೊತೆಯಲ್ಲಿ ಬದುಕಲು ಸಾಧ್ಯವಿಲ್ಲ. ನನ್ನ ಮನಸ್ಸು ಯಾವಾಗಲೂ ಧರ್ಮದ ಹಾದಿಯಲ್ಲೇ ಇರುವಂತಹ, ನನ್ನ ಇಂದ್ರಿಯಗಳು ಯಾವಾಗಲೂ ನನ್ನ ಕಂಟ್ರೋಲ್ನಲ್ಲೇ ಇರುವಂತಹ ವರವನ್ನು ಕೊಡಿ ಎಂದು ಕೇಳುತ್ತಾನೆ. ಈ ಚಂಚಲವಾದ ಪ್ರಪಂಚದಿಂದ ದೂರವಾಗಿ ನಾನು ಯಾವುದಾದರೂ ಒಂದು ಒಳ್ಳೆಯ ಕಾರ್ಯಕ್ಕೆ ನನ್ನ ಜೀವನವನ್ನು ನಾನು ಸಮರ್ಪಿಸಿಕೊಳ್ಳಬೇಕು, ಅಂತಹ ವರವನ್ನು ಕೊಡಿ ಎಂದು ಕೇಳುತ್ತಾನೆ. ಒಂದು ಸರ್ಪಕುಲದಲ್ಲಿ ಹುಟ್ಟಿದ ಆದಿಶೇಷನು ಧರ್ಮವನ್ನು ಕೋರಿಕೊಳ್ಳುವುದನ್ನು ನೋಡಿ ಬ್ರಹ್ಮದೇವನಿಗೆ ಸಂತೋಷವಾಗುತ್ತದೆ. ನಂತರ ಬ್ರಹ್ಮದೇವನು, ತಥಾಸ್ತು, ನಿನ್ನ ಬುದ್ಧಿ, ಆಲೋಚನೆ ಎಲ್ಲವೂ ಧರ್ಮದ ಮೇಲೆಯೇ ಆಧಾರಿತವಾಗಿರುತ್ತದೆ ಎಂದು ವರವನ್ನು ಕೊಡುತ್ತಾನೆ. ಜೊತೆಗೆ ಆದಿಶೇಷನ ಮುಗ್ಧತೆಯನ್ನು ನೋಡಿದ ಬ್ರಹ್ಮದೇವನು ಆದಿಶೇಷನಿಗೆ ಒಂದು ಜವಾಬ್ದಾರಿಯನ್ನು ಕೊಡುತ್ತಾನೆ. ಯಾಕೆಂದರೆ ಆ ಸಮಯದಲ್ಲಿ ಭೂಮಿ ಸ್ಥಿರವಾಗಿ ಇರುವುದಿಲ್ಲ, ಅತ್ತ ಇತ್ತ ಅಲುಗಾಡುತ್ತಾ ಇರುತ್ತದೆ. ಅದರಿಂದ ಭೂಮಿಯ ಮೇಲಿನ ಬೆಟ್ಟ ಗುಡ್ಡಗಳು ಬೀಳುತ್ತಿರುತ್ತವೆ, ನದಿಗಳು ದಾರಿ ತಪ್ಪಿ ಹರಿಯುತ್ತಿರುತ್ತವೆ, ಜೀವರಾಶಿಗಳೆಲ್ಲ ಅಲ್ಲೋಲ ಕಲ್ಲೋಲವಾಗಿರುತ್ತವೆ. ಈಗಾಗಲೇ ಭೂಮಾತೆ ಭೂಮಿಯನ್ನು ಹೊರುತ್ತಿದ್ದಾಳೆ, ಆದರೂ ಈ ರೀತಿಯಾಗಿ ಎಲ್ಲಾ ಕಡೆ ಅಲ್ಲೋಲ ಕಲ್ಲೋಲವಾಗುತ್ತಿದೆ. ನೀನು ಪಾತಾಳಕ್ಕೆ ಹೋಗಿ ನಿನ್ನ ತಲೆಯ ಹೆಡೆಯನ್ನು ಬಿಚ್ಚಿ ಈ ಭೂಮಂಡಲವನ್ನು ನೀನು ಹೊರಬೇಕು. ಇದು ನಿನಗೆ ನಾನು ಕೊಡುತ್ತಿರುವ ಜವಾಬ್ದಾರಿ ಎಂದು ಬ್ರಹ್ಮದೇವನು ಆದಿಶೇಷನಿಗೆ ಹೇಳುತ್ತಾನೆ. ಆ ನಂತರ ಭೂಮಿಯಿಂದ ಪಾತಾಳಕ್ಕೆ ಒಂದು ರಂಧ್ರ ಏರ್ಪಡುತ್ತದೆ. ಆ ರಂಧ್ರದ ಮೂಲಕ ಪಾತಾಳಕ್ಕೆ ಹೋಗಿ ಭೂಮಿಯ ಭಾರವನ್ನು ಆದಿಶೇಷನು ಹೊರುತ್ತಾನೆ. ನಂತರ ಭೂಮಿ ಅಲ್ಲಾಡುವುದು ನಿಂತು ಸ್ಥಿರವಾಗುತ್ತದೆ. ನದಿಗಳು ದಾರಿ ತಪ್ಪಿ ಹರಿಯುವುದನ್ನು ನಿಲ್ಲಿಸುತ್ತವೆ. ಭೂಮಿಯನ್ನು ಹೊರುವುದು ಒಂದು ಜವಾಬ್ದಾರಿಯಷ್ಟೇ ಆದಿಶೇಷನಿಗೆ. ಅದರಿಂದ ಅವನ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ. ಅವನ ಮನಸ್ಸು ಬೇರೆ ಏನನ್ನೋ ಕೋರಿಕೊಳ್ಳುತ್ತದೆ. ಪಾತಾಳದಲ್ಲಿ ಆ ಭಾರವನ್ನು ಹೊರುವ ಸಮಯದಲ್ಲಿ ಆತನ ಮನಸ್ಸು ಪರಮಾತ್ಮನಾದ ಮಹಾವಿಷ್ಣುವಿನ ಕಡೆ ಹೋಗುತ್ತದೆ. ನಾನು ಭಾರವಾದ ಈ ಭೂಮಿಯನ್ನು ಹೊರುತ್ತಿದ್ದೇನೆ, ಆದರೆ ಪರಮಾತ್ಮನ ಸೇವೆ ಮಾಡಿಕೊಳ್ಳುವ ಅವಕಾಶ ನನಗೆ ಇಲ್ಲವೇ ಎಂದು ಮನಸ್ಸಿನಲ್ಲಿಯೇ ಶಿವನನ್ನು ಕುರಿತು ತಪಸ್ಸು ಮಾಡುತ್ತಾನೆ. ಅವನ ಭಕ್ತಿಗೆ ಮೆಚ್ಚಿದ ದೇವಾನುದೇವತೆಗಳು ಅವನಿಗೆ ವರವನ್ನು ಕೊಡುತ್ತಾರೆ. ನೀನು ಆ ಮಹಾವಿಷ್ಣುವಿನ ಸೇವೆಯಲ್ಲಿ ಪಾತ್ರನಾಗು ಎಂದು. ಈ ರೀತಿಯಾಗಿ ಆದಿಶೇಷನು ಮಹಾವಿಷ್ಣುವನ್ನು ಸೇರಿಕೊಳ್ಳುತ್ತಾನೆ. ಹಾಲಿನ ಸಮುದ್ರದಲ್ಲಿ ವಿಷ್ಣುದೇವರು ಯೋಗ ನಿದ್ರೆಯಲ್ಲಿ ಇರುತ್ತಾನೆ, ಆದರೆ ಮಲಗಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಆ ಸಮಯದಲ್ಲಿ ಆದಿಶೇಷನು ಮಹಾವಿಷ್ಣು ಮಲಗುವ ರೀತಿಯಲ್ಲಿ, ಅಂದರೆ ಹಾಸಿಗೆಯ ರೀತಿಯಲ್ಲಿ ತನ್ನ ಶರೀರವನ್ನು ಸಡಿಲಿಸಿಕೊಂಡು ಮಹಾವಿಷ್ಣುವಿಗೆ ಹಾಸಿಗೆ ರೀತಿಯಲ್ಲಿ ತನ್ನನ್ನು ತಾನು ಸಮರ್ಪಿಸಿಕೊಳ್ಳುತ್ತಾನೆ.
ಆದಿಶೇಷನು ವಿಷ್ಣುವಿಗೆ ಮಲಗಲು ಹಾಸಿಗೆ ಮಾತ್ರವಲ್ಲ, ಆ ಮಹಾವಿಷ್ಣು ನಡೆಯಲು ಪಾದರಕ್ಷೆಯೂ ಆದಿಶೇಷನೇ. ಮಹಾವಿಷ್ಣು ಕುಳಿತುಕೊಳ್ಳಲು ಸಿಂಹಾಸನವಾಗುವುದು ಆದಿಶೇಷನೇ. ಮಹಾವಿಷ್ಣು ಎಲ್ಲೇ ಹೋದರೂ ಅವರ ಜೊತೆಯಲ್ಲೇ ಇರುವ ಅದೃಷ್ಟ ಆದಿಶೇಷನದು. ಒಂದು ಕಡೆ ಪಾತಾಳದಲ್ಲಿ ಇದ್ದುಕೊಂಡು ವಿಷ್ಣು ಭೂಲೋಕದಲ್ಲಿ ಅವತಾರ ಎತ್ತಬೇಕಾದರೆ ಆದಿಶೇಷನು ಸಹ ವಿಷ್ಣುವಿನ ಜೊತೆಯಲ್ಲಿಯೇ ಯಾವುದಾದರೊಂದು ರೂಪದಲ್ಲಿ ಭೂಲೋಕಕ್ಕೆ ಬರುತ್ತಾನೆ. ಆದ್ದರಿಂದಲೇ ಆದಿಶೇಷನಿಗೆ ಅಂತ್ಯವೆನ್ನುವುದೇ ಇಲ್ಲ. ಸ್ನೇಹಿತರೆ, ವಿಡಿಯೋವನ್ನು ಕೊನೆ ತನಕ ನೋಡಿದ್ದೀರಾ? ಒಂದು ಲೈಕ್ ಮಾಡಬಹುದಲ್ಲವೇ? ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾಳೆ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ.